ಬ್ಯಾಂಕ್ ಬ್ಯಾಂಕ್ ಎಂದರೆ ಹಣಕಾಸು ಸೇವೆಗಳನ್ನು ಒದಗಿಸುವ ಒಂದು ಸಂಸ್ಥೆಯಾಗಿದ್ದು ಇದು ಠೇವಣಿಗಳನ್ನು ಸ್ವೀಕರಿಸುತ್ತದೆ, ಸಾಲವನ್ನು ನೀಡುತ್ತದೆ ಮತ್ತು ಹಣಕಾಸು ನಿರ್ವಹಣೆಗಳಲ್ಲಿ ಸಹಾಯ ಮಾಡುತ್ತದೆ. ಬ್ಯಾಂಕ್ಗಳು ಸಾರ್ವಜನಿಕರ ಉಳಿತಾಯವನ್ನು ಸಂಗ್ರಹಿಸಿ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡಲು ಆ ಹಣವನ್ನು ಸಾಲವಾಗಿ ನೀಡುತ್ತದೆ, ಜೊತೆಗೆ ಬಡ್ಡಿಯನ್ನು ಸಹ ನೀಡುತ್ತವೆ. ಬ್ಯಾಂಕ್ಗಳು ಪ್ರಮುಖ ಹಣಕಾಸು ಮಧ್ಯವರ್ತಿಗಳಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ವಿವಿಧ ರೀತಿಯ ಸೇವೆಗಳನ್ನು ಒದಗಿಸುತ್ತವೆ. ಬ್ಯಾಂಕಿನ ಪ್ರಮುಖ ಕಾರ್ಯಗಳು: ಠೇವಣಿ ಸ್ವೀಕರಿಸುವುದು, ಸಾರ್ವಜನಿಕರ ಹಣವನ್ನು ಸುರಕ್ಷಿತವಾಗಿರಿಸಲು ಮತ್ತು ಅವಶ್ಯಕತೆಗೆ ತಕ್ಕಂತೆ ಹಿಂಪಡೆಯಲು ಅವಕಾಶ ನೀಡಲು ಬ್ಯಾಂಕ್ಗಳು ಠೇವಣಿಯನ್ನು ಸ್ವೀಕರಿಸುತ್ತವೆ. ಸಾಲ ನೀಡುವುದು: ಬ್ಯಾಂಕ್ಗಳು ಉಳಿತಾಯದ ಮೇಲೆ ಬಡ್ಡಿಯನ್ನು ನೀಡುತ್ತವೆ ಮತ್ತು ಆ ಹಣವನ್ನು ಆರ್ಥಿಕ ಅಗತ್ಯವಿರುವ ವ್ಯಕ್ತಿಗಳಿಗೆ ಅಥವಾ ಸಂಸ್ಥೆಗಳಿಗೆ ಸಾಲವಾಗಿ ನೀಡುತ್ತವೆ. ಹಣಕಾಸು ನಿರ್ವಹಣೆ: ಬ್ಯಾಂಕ್ಗಳು ಉಳಿತಾಯ ಖಾತೆಗಳು, ಚಾಲ್ತಿ ಖಾತೆಗಳು ಮತ್ತು ಇತರ ಹಣಕಾಸು ಸೇವೆಗಳನ್ನು ಒದಗಿಸುವ ಮೂಲಕ ಗ್ರಾಹಕರಿಗೆ ಅವರ ಹಣವನ್ನು ನಿರ್ವಹಿಸಲು ಸಹಾಯ ಮಾಡುತ್ತವೆ. ಆರ್ಥಿಕ ಮಧ್ಯವರ್ತಿ: ಬ್ಯಾಂಕ್ಗಳು ಉಳಿತಾಯದಾರರು ಮತ್ತು ಸಾಲಗಾರರ ನಡುವೆ ಹಣಕಾಸು ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಇದು ಹಣಕಾಸಿನ ಮಾರುಕಟ್ಟೆಯ ನಿರ್ವಹಣೆಗೆ ಮುಖ್ಯವಾಗಿದೆ. ಬ್ಯಾಂಕ್ಗಳ ವಿಧಗಳು: ವಾಣಿಜ್ಯ ಬ್ಯಾಂಕ್ಗಳು ಸಾಮಾನ್ಯ ಗ್ರಾಹಕರು ಮತ್ತು ಉದ್ಯಮಗಳಿಗೆ ಬ್ಯಾಂಕಿಂಗ್ ಸೇವೆಗಳನ್ನು ನೀಡುತ್ತವೆ. ಚಿಲ್ಲರೆ ಬ್ಯಾಂಕ್ಗಳು ವೈಯಕ್ತಿಕ ಗ್ರಾಹಕರ ಹಣಕಾಸು ಅಗತ್ಯಗಳ ಮೇಲೆ ಗಮನ ಹರಿಸುತ್ತವೆ. ಹೂಡಿಕೆ ಬ್ಯಾಂಕ್ಗಳು ಕಂಪನಿಗಳು ಮತ್ತು ಸರ್ಕಾರಗಳಿಗೆ ಷೇರುಗಳು ಮತ್ತು ಬಾಂಡ್ಗಳಂತಹ ಹೂಡಿಕೆ ಸಂಬಂಧಿತ ಸೇವೆಗಳನ್ನು ಒದಗಿಸುತ್ತವೆ. ಸಹಕಾರಿ ಬ್ಯಾಂಕ್ಗಳು ನಿರ್ದಿಷ್ಟ ಸಮುದಾಯಗಳು ಅಥವಾ ಸದಸ್ಯರ ಹಿತಾಸಕ್ತಿಗಳನ್ನು ಪೂರೈಸಲು ಸ್ಥಾಪಿಸಲ್ಪಟ್ಟಿವೆ. ಇತರ ಬ್ಯಾಂಕ್ಗಳು ಸಣ್ಣ ಹಣಕಾಸು ಬ್ಯಾಂಕ್ಗಳು, ಪಾವತಿ ಬ್ಯಾಂಕ್ಗಳು ಮತ್ತು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು, RRBS ಮುಂತಾದ ವಿಶೇಷ ಬ್ಯಾಂಕ್ಗಳು. ಇಂದಿನ ಸಚೇತನತೆಯಾಗಿರುವಂತಹ ಬ್ಯಾಂಕ್ ಕುರಿತು ಮಾಹಿತಿಯನ್ನು ಪ್ರಸ್ತುತಪಡಿಸಿರುವಂತಹ 7ನೇ ತರಗತಿ ವಿದ್ಯಾರ್ಥಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಶಾಲೆಯಲ್ಲಿ ಒಂದು ಬ್ಯಾಂಕ್ ಇದೆ, ಗೊತ್ತಾ? ಯಾರು ಮಾಡ್ತಾರೆ ಒಂದು ಬ್ಯಾಂಕಿಂದು? ರಕ್ಷಿತ. ಅಲ್ಲಿ ಬ್ಯಾಂಕ್ ಇದೆ, ನೀವು ದುಡ್ಡನ್ನು ಇಲ್ಲಿ ಏನು ಹೇಳಿದ್ರಲ್ಲ, ದುಡ್ಡನ್ನು ಇಡಬಹುದು, ತಕ್ಕೋಬಹುದು. ಏನು ಮುಂಜಾನೆ ಇಟ್ಟು ಮಧ್ಯಾಹ್ನ ತಗೊಳ್ಳೋದಲ್ಲ. ನಿಮ್ಮ ಹಣ ಉಳಿತಾಯ ಮಾಡಬೇಕು, ಖರ್ಚು ಮಾಡಬಾರ್ದು ಅಂತ ತಿಳ್ಕೊಂಡು ಶಾಲೆಯಲ್ಲಿ ಒಂದು ಬ್ಯಾಂಕ್ ಮಾಡ್ಯಾರ. ಅದನ್ನೆಲ್ಲ ನಿರ್ವಹಣೆ ಯಾರು ಮಾಡ್ತಾರಪ್ಪ ಅಂದ್ರೆ ಸನ ಮಾಡ್ತಾರೆ. ಅದಕ್ಕೋಸ್ಕರ ನೀವೇನು ಮಾಡೋಕ್ಕಪ್ಪ ಅಂದ್ರೆ ಫಸ್ಟ್ ದುಡ್ಡು ಇಡಬೇಕಾದ್ರೆ 10 ರೂಪಾಯಿ ಇಡಬೇಕು. ಫಸ್ಟ್ ಸ್ಟಾರ್ಟಿಂಗ್ ಇದು 10 ರೂಪಾಯಿ ಯಾವತ್ತೂ ತಕ್ಕೋಬಾರ್ದು, ಅದನ್ನ ಅಲ್ಲೇ ಇರಬೇಕು. ಹಿಂಗೆ ದುಡ್ಡು ಹಾಗೆ ಇಟ್ಕೋತ ಹೋದ್ರೆ ಏನಾಗ್ತದಪ್ಪ, ಕೂಡ್ತದೆ ನಿಮ್ಮ ದುಡ್ಡು. ಹೌದಲ್ಲ? ಸುಮ್ಮನೆ ಎಲ್ಲೆಲ್ಲೋ ಖರ್ಚು ಮಾಡ್ತೀರಿ, ಕುರ್ಕುರಿ ತಿಂದು ಅದನ್ನ ಇದನ್ನು ತಿಂದು. ನಿಮ್ಗೆ ಯಾವಾಗ ಪೆನ್ ಬೇಕಾಗ್ತಾವ, ನೋಟ್ಬುಕ್ ಬೇಕಾಗ್ತಾವ, ನಿಮ್ಮ ಮನೆಯಾಗ ದುಡ್ಡು ಕೊಡ್ತಿರಂಗಿಲ್ಲ ಅಲ್ವಾ? ಅಂಥ ಸಂದರ್ಭದಲ್ಲಿ ನೀವು ಇಟ್ಟಂಥ ಬ್ಯಾಂಕ್ನಲ್ಲಿ ಇಟ್ಟಂಥ ದುಡ್ಡನ್ನು ತೆಗೆದುಕೊಂಡು ಹೋಗಿ ಪೆನ್ನು, ಪೆನ್ಸಿಲು, ನೋಟ್ಬುಕ್ಕು ತೆಗೆದುಕೊಂಡು ಬರೋಕ್ಕೆ ಅನುಕೂಲ ಆಗ್ತದೆ. ಹೌದಲ್ವಾ? ಉಳಿತಾಯ ಮಾಡ್ತೀರಾ? ಇದು ಉಳಿತಾಯ ಮಾಡುವಂಥ ಒಂದು ಉದ್ದೇಶ ಶಾಲೆಯಲ್ಲಿ ಮಾಡಿರೋ ಬ್ಯಾಂಕನ್ನು. ಅದಕ್ಕೋಸ್ಕರ ಅಲ್ಲಿ ಅಕೌಂಟ್ ತೆಗೀರಿ, ನಿಮ್ದೆಲ್ಲ ಮಾಹಿತಿ ಬರೆದು ಇಟ್ಕೋತಾಳಕ್ಕೆ ಸಂಪೂರ್ಣವಾಗಿ. ಎಷ್ಟು ರೊಕ್ಕ ಕೊಟ್ರಿ, ಯಾವತ್ತು ಕೊಟ್ರಿ ಎಲ್ಲ ಇರ್ತದೆ. ಮತ್ತು ಬರ್ಬೇಕಾದ್ರೆ ನೀವು ಸಹಿ ಮಾಡಿ ಬರ್ಬೇಕಲ್ಲಿ. ದುಡ್ಡು ಇಟ್ಟಿರ್ತೀರಲ್ಲ, ನಿಮ್ಮ ಸಹಿನೂ ತೊಗೋತಾಳೆ, ಎಷ್ಟು ಇರ್ತೈತಲ್ಲ ನಿಮ್ಗೆ ಗೊತ್ತಾಗ್ತದೆ. ಮಾಡ್ತೀರಲ್ಲ? ಮಾಡಿ ಆಕಿನ ಹತ್ರ ದುಡ್ಡು ಇಡಿ, ನಿಮ್ಮ ಹೆಸರು ಬರೆಸಿ. ಏನು